ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಎಷ್ಟು ಚೆನ್ನಾಗಿದೆ. ಚಿಕ್ಕೇಜ್ಮಾನ್ರೆ, ನೀವ್ ಇಲ್ಲಿಗೆ ಬಂದಿಲ್ಲ ಅಂದಿದ್ರೆ ಈ ಪ್ರಕೃತಿ ಸೌಂದರ್ಯನ ಸವಿಯೋದಕ್ಕೆ ಆಗ್ತಿರ್ಲಿಲ್ಲ. ಸರಿ, ಹಾಗಾದ್ರೆ ಎಲ್ರೂ ಒಂದ್ ಸೆಲ್ಫಿ ತಗೊಳ್ಳೋಣ. ವಿಜಯ್, ಈ ಕಡೆ ಬಾ. ಚಿಕ್ಕೇಜ್ಮಾನ್ರೆ, ಅಲ್ಲ, ನಿಮ್ಮಿಬ್ರನ್ನ ನೋಡಿದ್ರೆ ಪ್ರೇಮಿಗಳು ಅನ್ಸತ್ತೆ. ಇಷ್ಟೊಂದ್ ಪ್ರೀತಿಸೋರು ಏನಕ್ಕೆ ಸಾಯಕ್ ಹೊರಟಿದ್ರಿ? ಚಿನ್ನು, ನೀನ್ ಈ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಿನ್ ಜೊತೆ ಬರ್ತಿದ್ದೆ ತಾನೆ. ಬದುಕಿದ್ದಾಗ್ಲಂತೂ ನಮ್ಮನ್ನು ಒಂದಾಗಕ್ ಬಿಡ್ಲಿಲ್ಲ. ಅಟ್ಲೀಸ್ಟ್ ಸತ್ ಮೇಲಾದ್ರೂ ಒಂದಾಗಿರ್ತಿದ್ವಿ. ಅಲ್ಲ, ನೀನ್ ಈ ರೀತಿ ನಾನು ಬಿಟ್ಟು ಹೋಗಿದ್ರೆ ನಾನು ಬದುಕ್ತೀನಿ ಅನ್ಕೊಂಡಿದ್ಯಾ? ಹೋಗ್ತೀನಿ ಅಲ್ಲ, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಇಲ್ವೊಂದು ಜೀವ ನಿನಗೋಸ್ಕರ ಕಾಯ್ತಿರುತ್ತೆ ಅನ್ನೋದನ್ನ ಮರಿಬೇಡ. ಮರುಕ್ಷಣನೇ ನಾನು ನಿನ್ನ ಜೊತೆ ಸತ್ತೋಗ್ತಿದ್ದೆ. ನಾವ್ಯಾಕಿವತ್ತು ನಮ್ಮ ಪ್ರೀತಿನ ಎಷ್ಟೊಂದು ನೆನಪಿಸ್ಕೋತಾ ಇದ್ದೀವಿ? ನಾವಿಬ್ರು ಸೇರೋದು ಇದೇ ಕೊನೆ ಸಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀವಲ್ವಾ? ನಾವಿಬ್ರು ಒಂದಾಗಕ್ಕಾಗಲ್ಲ ಅಂದಮೇಲೆ ಯಾಕೆ ಬದುಕಿರ್ಬೇಕು ಶ್ರೀಕಿ? ನೋಡು, ನನಗೋಸ್ಕರ ನೀನು ಜೀವ ಕಳ್ಕೊಳ್ಳೋದು ಬೇಡ. ಅಪ್ಪ ಅಮ್ಮ ತೋರಿಸಿ ದುಡ್ಗಿನ ಮದುವೆ ಆಗಿ ಸುಖವಾಗಿರು. ನೀನೇ ಇಲ್ಲ ಅಂದಮೇಲೆ ಹಚ್ಕೋಕ್ ಅರ್ಥ ಇರತ್ತಾ? ನೀನೇ ಹೇಳು. ಆಗ ನಾನು ಬದುಕಿದ್ರು ಜೀವಂತ ಶವದ ಥರ ಬದುಕಿರ್ತೀನಷ್ಟೇ. ನನಗೆ ನೀನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನಿನಗೆ ಮಾತ್ರ ಅಲ್ಲ ತಾರಕ್, ನನಗೂ ಕೂಡ. ಅದಕ್ಕೆ ಶಾಶ್ವತವಾಗಿ ನಿನ್ನ ಜೊತೆನೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೋಡಿ, ನಿಮ್ಮಿಬ್ರು ಕತೆ ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಸಾಯಕ್ ಹೋಗಿದ್ದು ತುಂಬಾನೇ ತಪ್ಪು. ಸಾವು ಒಂದೇ ಎಲ್ಲದಕ್ಕೂ ಪರಿಹಾರ ಆಗಿದ್ದಿದ್ರೆ ಈ ಪ್ರಪಂಚ ಪೂರ್ತಿ ಬರೀ ಸ್ಮಶಾನನೇ ಇರ್ತಿತ್ತು. ನೋಡಿ, ನಿಮಗೆ ಎಂಥದ್ದೇ ಸಮಸ್ಯೆ ಇದ್ರೂ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಪ್ರತಿಯೊಂದಕ್ಕೂ ಸಾಯೋದಕ್ಕೆ ಹೋಗ್ಬಾರ್ದು. ನನಗ್ ಗೊತ್ತು, ಪ್ರೀತಿನ ಕಳ್ಕೊಂಡು ಬದುಕೋದಕ್ಕಾಗಲ್ಲ. ಹಾಗಿದ್ಮೇಲೆ ನೀವು ಪ್ರೀತಿನ ಉಳಿಸ್ಕೋಬೇಕಲ್ವಾ? ಅದರಲ್ಲೂ ಒಬ್ರು ಸತ್ತು ಇನ್ನೊಬ್ರು ಉಳ್ಕೋತಾರಲ್ಲ, ಹಾಗಾಗೋ ನೋವು
ನನಗೆ ಚೆನ್ನಾಗಿ ಗೊತ್ತು. ಆ ನೋವನ್ನ ನಾನು ಇವತ್ತಿಗೂ ಅನುಭವಿಸ್ತಾ ಇದ್ದೀನಿ. ಈಗ ನಿಮ್ಮಿಬ್ರಿಗೂ ಸಾಯುವಂತ ಸಮಸ್ಯೆ ಏನಾಗಿರೋದು? ಮೇಡಮ್, ಇವರು ಬಡವ್ರ ಮನೆ ಹುಡುಗಿ, ನಾವು ಶ್ರೀಮಂತರು. ನಮ್ದೊಂದು ದೊಡ್ಡ ಕಂಪ್ನಿ ಇದೆ, ಇವಳು ಅಲ್ಲೇ ಕೆಲಸ ಮಾಡೋದು. ಪರಿಚಯ ಪ್ರೇಮವಾಗಿ ಈಗ ಒಬ್ಬರೊಬ್ಬರನ್ನು ಬಿಟ್ಟಿರೋಕ್ಕಾಗದಿರೋಷ್ಟು ಪ್ರೀತಿ ಆಗಿದೆ ನಮ್ಮ ಮಧ್ಯ. ಚಿಕ್ಕ ಚಿಕ್ಕ ಕಾರಣ ಹೇಳಿ ಸ್ಕೂಲಿಗೆ ರಜಾ ಹಾಕೋ ಹಾಗೆ ನಾವಿಬ್ರು ಆಫೀಸ್ಗೆ ಏನೇನೋ ಕಾರಣ ಹೇಳಿ ಹೀಗೆ ಹೊರಗಡೆ ಬರ್ತಾ ಇದೀವಿ. ಬದುಕಿದ್ರೆ ಒಟ್ಟಿಗೆ ಬದುಕಬೇಕಂತ ಮದುವೆಗಾಗಿ ತೀರ್ಮಾನ ಮಾಡಿದ್ವಿ. ಇವ್ರ ಮನೆ ಕಡೆಯಿಂದ ಏನು ಸಮಸ್ಯೆ ಇಲ್ಲ, ಆದರೆ ನಮ್ಮ ತಂದೆನೇ ಇವ್ರ ಅಂತಸ್ತಿಗೆ ತಕ್ಕವರಲ್ಲ ಅಂತ ಮದುವೆಗೆ ಒಪ್ತಿಲ್ಲ. ನನಗೆ ಇವಳನ್ನ ಬಿಟ್ಟು ಬದುಕಕ್ಕಾಗಲ್ಲ, ಹಾಗೆ ಇವಳಿಗೂ ಅಷ್ಟೇ, ನನ್ನ ಬಿಟ್ಟು ಇವಳಿಗೂ ಬದುಕಕ್ಕಾಗಲ್ಲ. ಹೀಗಾಗಿ ಇವಳು ನನ್ನ ಬಿಟ್ಟು ದೂರಾಗಕ್ಕೆ ಹೋಗ್ತಿದ್ದಾಳೆ. ನೀವೇ ಹೇಳಿ, ಇವಳನ್ನ ಬಿಟ್ಟು ನಾನು ಹೇಗೆ ಬದುಕಿರಲಿ? ಏನ್ ಮೌಮಿದು? ಮಯೂರಿ ಮತ್ತೆ ತಾರಕ್ ಹೊರಗಡೆ ಹೋಗಿ 3 ದಿವಸ ಆಯ್ತು. ನಾವ್ ಎಲ್ಲಿದ್ದೀವಿ, ಯಾವಾಗ ಬರ್ತೀವಿ ಅಂತ ಹೇಳೋದಕ್ಕೂ ಒಂದು ಫೋನ್ ಮಾಡಿಲ್ಲ. ಮಾಡೋದಕ್ಕೆ ಅವಳು ಬಿಡ್ಬೇಕಲ್ಲ. ನನ್ನಿಂದ ನನ್ನ ಮಗನ್ನ ದೂರ ಮಾಡೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮಾಮ್, ತಾರಕ್ ಅಷ್ಟು ಸುಲಭವಾಗಿ ಮಯೂರಿ ಮಾತನ್ನ ಕೇಳೋದಿಲ್ಲ. ಅವನ್ ಏನಿದ್ರು ನಿನಗೆ ಅವಮಾನ ಮಾಡೋದಕ್ಕೆ ಮಯೂರಿನ ಬಳಸ್ಕೋತಾ ಇದ್ದಾನಷ್ಟೇ. ಡ್ಯಾಡ್ ಕೂಡ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಏನೋ ತುಂಬಾ ದೊಡ್ಡದಾಗೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸ್ತಾ ಇದೆ. ಇದನ್ನೆಲ್ಲ ನಿನ್ನಿಂದ ತಡೆಯೋದಕ್ಕೆ ಆಗೋದಿಲ್ವಾ ಮಾಮ್? ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲದೆ ನನ್ನಿಂದ ಏನ್ ಮಾಡೋದಕ್ಕಾಗುತ್ತೆ ಸಮಂತ?